ತುಂಬಾ ದಿನ ಆದ್ಮೇಲೆ ಬೇರೆ ಕಲ್ ಮೇಕಪ್ ಮಾಡಿಸ್ಕೊತಿದ್ವಿ. ಟೋಟಲಿ 5 days ಆಫ್ ಮೈಕ್ರೋ ವೆಬ್ ಸೀರೀಸ್ ಶೂಟಿಂಗ್. ನಮ್ಮ ಅಕ್ಕನ ಮಗಳು ಸೋದ್ರ ಮಾವನ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಂಗೆ ಅಳು ಬಂದ್ಬಿಡ್ತು. ಹೂ ಆರ್ ಯು ಪ್ರೊಟೆಕ್ಟಿಂಗ್ ಮೀ ಫ್ರಮ್? I'm very happy I'm gonna be a mom. Hi friends, ನನ್ನ ಹೆಸರು ಕಿಪ್ಪಿ ಕೀರ್ತಿ ಅಂತ. Please this heart give me. Take it. ಹಾಯ್ ಹಲೋ ನಮಸ್ಕಾರ, ನಾನು ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆ್ಯಕ್ಚುಲಿ ಒಂದು ಶೂಟ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಈ ಒಂದು ಶೂಟು 3 days ಇಂದ 4 days ಇನ್ನು 5 days ತನಕ ಆಗ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಹಾಗಾಗಿ ನೋಡುವ ಹೆಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಮ್ಮ ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಹಾಕ್ತವ್ರೆ. ಸೊ ಇವಾಗ ನಾನು ಸೂಟ್ ಕೇಸ್ ಎಲ್ಲ ಎತ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ತುಂಬ ಕಾಸ್ಟ್ಯೂಮ್ನ ಕ್ಯಾರಿ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಕ್ಯಾರಿ ಮಾಡಲೇಬೇಕಲ್ಲ. ಸೊ ಹಾಗೆ ಲೆಟ್ಸ್ ಗೋ ನೌ. ಸೊ ಗೈಸ್, ನಾನು ಫೈನಲಿ ಲೊಕೇಶನ್ ರೀಚ್ ಆಗಾಯಿತು. ಆ್ಯಂಡ್ ನನ್ನ ಅಂದರೆ ಫೇಸ್ಗೆ ಸ್ವಲ್ಪ ಮೇಕಪ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಸಂದೀಪ್ ಹೆಸರೇನು ತಮ್ಮಣ್ಣ ಅಂತ ಹೇಳ್ಬಿಟ್ಟು. ಸೊ ಅವ್ರು ಇವತ್ತು ನನ್ನ ಮೇಕಪ್ನ ಮಾಡ್ತಿದ್ದಾರೆ. ತುಂಬ ದಿನ ಆದಮೇಲೆ ಬೇರೆಯವ್ರ ಕಲ್ ಮೇಕಪ್ ಮಾಡಿಸ್ಕೊತಿದ್ವಿ. ನೋಡೋಣ ಯಾವ ಥರ ಟರ್ನ್ ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನಿವಾಗ ಇಲ್ಲಿ ಬಂದು ತಿಂಡಿ ತಿಂತಾ ಇದ್ದೀನಿ. ಸೊ ಲೆಟ್ಸ್ ಈಟ್. ಈ ಮನೇಲಿ ಇದೊಂದು ಪೇಂಟಿಂಗ್ ಇದೆ, ಏನು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ. ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಇದು. ಆ್ಯಂಡ್ ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಶೂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಕ್ರೇಜಿ. ಆ್ಯಕ್ಚುಲಿ ಪ್ರಾಂಪ್ಟ್ ಕೊಡ್ತಾರೆ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆಫ್ಟರ್ ಮೂವಿ ಆ್ಯಕ್ಟ್ ಮಾಡ್ತಿರೋದು. ಸೊ ಫುಲ್ ನರ್ವಸ್ ಆಗಿದ್ದೀನಿ. ಅಟ್ ದ ಸೇಮ್ ಟೈಮ್ ಐಮ್ ಎಕ್ಸೈಟೆಡ್. ಇಲ್ಲಿ ಫುಲ್ ಎಲ್ಲ ಶೂಟ್ ಮಾಡ್ಕೊಳ್ಳೋ ರೆಡಿ ಮಾಡ್ತಿದ್ರೆ. ಇಲ್ಲಿ ಅವರು ಡೈಲಾಗ್ ಹೆಂಗೆ ತೊಗೋಬೇಕು ಏನು ಅಂತ ಹೇಳ್ತಾ ಇದ್ದಾರೆ. ಸೊ ಗೈಸ್, ಇವತ್ತು ನನ್ನ ಕೋ ಆರ್ಟಿಸ್ಟ್ ಬಂದ್ಬಿಟ್ಟು ಅಭಿಗುರು ಅಂತ ಹೇಳ್ಬಿಟ್ಟು. ಸೊ ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ. ಅವ್ರು ಏನು ಮಾಡ್ತಾರೆ, ನಾನೇನು ಮಾಡ್ತಾ ಇದ್ದೀನಿ, ಇನ್ಫ್ಲುಯೆನ್ಸಿಂಗ್ ಬಿಟ್ಬಿಟ್ಟು ಅಂತೆಲ್ಲ ಹೇಳ್ಬಿಟ್ಟು ಮಾತಾಡ್ತಿದ್ವಿ. ಅವ್ರದ್ದು ಬಿಸ್ನೆಸ್ ಇದೆ ಅಂತ ಹಿಂಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಯಾವತ್ತೂ ಇಷ್ಟು ಚಿಲ್ಲಾಗಿರುತ್ತೆ ಶೂಟಲ್ಲಿ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು. ಅಂದರೆ ಡಬ್ಬ ಥರ ಮಾಡ್ತಿದ್ದೀನಿ, ಬಟ್ ಸ್ಟಿಲ್ ಐಮ್ ಹ್ಯಾವಿಂಗ್ ಫನ್ ಅಂತ ಹೇಳ್ಬೋದು. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಶೂಟಲ್ಲಿದ್ದೀವಿ. ನಮ್ಮ ಅಕ್ಕನ ಮಗಳು ಸೋದ್ರ ಮಾವನ ಜೊತೆ ಇದ್ದಾರೆ. ಸೊ ಆ್ಯಕ್ಚುಲಿ ಈ ಒಂದು ಸೀರೀಸ್ ಏನಿದೆ, ಇದರಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅವ್ರು ನನಗೆ ಮಾವ ಆಗಬೇಕು ಆ ಥರ ಹೇಳ್ತಿರೋದು. ಅವ್ರು ರಿಯಲ್ ಲೈಫಲ್ಲೆಲ್ಲ. ಮೇ ಬಿ ಯು ಮೈಂಡ್ ಜಂಪ್ ಇನ್ ಟು ಕನ್ಕ್ಲೂಷನ್. ಬಟ್ ಯಾ ಲೈಕ್ ಇನ್ನೂ ನಂದು ಡೈಲಾಗೆ ತೊಗೊಂಡಿಲ್ಲ. ಇದು ಬರೀ ಎಕ್ಸ್ಪ್ರೆಷನಲ್ಲೇ ಆಗ್ತದೆ ನಂದು ಟೈಮು. ಆ್ಯಂಡ್ ಅದನ್ನೇ ನೆಟ್ಟಿಗೆ ಮಾಡೋಕ್ಕೆ ಬರ್ತಾ ಇಲ್ಲ. ಇಟ್ಸ್ ಲೈಕ್ ತುಂಬ ಅಂದರೆ ಸೀರೀಸ್ಗೂ ಮೂವೀಸ್ಗೂ ಮತ್ತು ನಾವು ಇನ್ಸ್ಟಾಗ್ರಾಮಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಏನಂತೀರಾ? ಆ್ಯಂಡ್ ಈ ಫೋಟೋ ಅವಾಗಲೇ ನಾನು ನೋಡ್ಕೊಂಡು ಕೂತಿದ್ದೀನಿ, ಬಿಟ್ಟರೆ ತಗೊಂಡು ಹೋಗ್ತಿದ್ದೀನಿ ನಾನು. ಆ್ಯಂಡ್ ಇಲ್ಲೂ ಕೂಡ ನೋಡ್ಬೋದು ಫುಲ್ ಇಂಡಿಯನ್ ಸ್ಟೈಲಲ್ಲಿದೆ. ನಮ್ಮ ಮುಂದಿನ ಜನ್ರೇಷನ್ಗೆ ನೋಡೋದಕ್ಕೆಲ್ಲ ತುಂಬ ಮಜಾ ಬರುತ್ತೆ ನೋಡೋದಕ್ಕೆ. ಅಷ್ಟು ಚೆನ್ನಾಗಿ ಇಂಟೀರಿಯರ್ ಎಲ್ಲ ಮಾಡಿಸಿದ್ದಾರೆ. ಇವರು ನನ್ನ ಅಮ್ಮ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವ್ರು ಯಾವ ಕಡೆನ ನಮ್ಮ ಅಮ್ಮನ ಥರ ಕಾಣಿಸ್ತಿದ್ದಾರೆ ಗೈಸ್. ನಮ್ಮ ಅಕ್ಕನ ಥರ ಇದಾರಲ್ವಾ. ಸೊ ನಂಗೆ ಅವ್ರ ಮೇಕಪ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಎಲ್ಲ ತುಂಬ ಇಷ್ಟ ಆಯಿತು. ಅವಾಗಲೇ ಕೂಡ ಜ್ಯುವೆಲ್ರಿ ಹಾಕಿದ್ರಲ್ಲ, ತುಂಬ ಚೆನ್ನಾಗಿತ್ತು. ನಿಮ್ಮ ಹೆಸರೇನು ಹೇಳಿ? ತನುಜಾ. ನೈಸ್. ಸೊ ಐ ಆಮ್ ಹ್ಯಾವಿಂಗ್ ಫನ್ ಗೈಸ್. ಇವಾಗ ಮೇಲ್ಗಡೆ ಶೂಟ್ ಮಾಡಕ್ಕೆ ಹೋಗ್ತಾ ಇದೀವಿ. ಆ್ಯಂಡ್ ಈಸ್ ಮೈ ಪ್ರೊಟೆಕ್ಟರ್ ಅಂತೆ. ಸೊ ಇವಾಗ ಜಸ್ಟ್ ಊಟ ಆಯಿತು. ಐ ಡೋಂಟ್ ನೋ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇವಾಗ ನೋಡಿ ಇಲ್ಲೆಲ್ಲ ಫುಲ್ ಸೆಟಪ್ ಮಾಡಿದ್ದಾರೆ. ಅವಾಗಲೇ ನಾನು ಇಲ್ಲೊಂದು ಮಲ್ಕೊಂಡಿರೋ ಸೀನ್ ಇತ್ತು ನೋಡಿ. ಎಷ್ಟೆಲ್ಲ ಸೆಟಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದು ಶೂಟ್ ಎಷ್ಟು ಜನ ಶೂಟ್ ಮಾಡೋಕೆ ಇರ್ತಾರೆ ಅಂತಂದರೆ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡೋಕೆ ಹೋಗಿರ್ತಾರೆ. நமக்கு இந்த மாதிரி நமக்கும் இதுக்கு ஏதோ கனெக்டட் இருக்கு அப்படின்ற மாதிரி ஃபீல் பண்ணி ரியாக்ட் பண்ணுங்க. ಸೂಪರ್. ಥ್ಯಾಂಕ್ ಯು. ಇವಾಗ ಇಷ್ಟೋ ತನಕ ಕ್ಯಾಮ್ರಾ ಮುಂದೆ ಇದ್ದೆ. ಇವಾಗ ಹಿಂದೆಗಡೆ ಕುತ್ಕೊಂಡು ನೋಡೋದು ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನಿನ್ನೆ ಪೂರಾ ಶೂಟ್ ಮಾಡಬೇಕಾದ್ರೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ಇಟ್ಸ್ ಲೈಕ್ ಹೊಸ ಜಾಗ. ಆ್ಯಂಡ್ ಈ ಥರ ಸೀರೀಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಂದರೆ ಮೂವಿಲಿ ಯು ನೋ ದಟ್ ನಾನು ಮೂವಿಲಿ ವರ್ಕ್ ಮಾಡಿದ್ದೆ ಅಂತ. ಬಟ್ ಇಟ್ಸ್ ಲೈಕ್ ಇಟ್ಸ್ ಬಿನ್ 4 years. ಅದಾದಮೇಲೆ ಐ ಡಿಂಟ್ ವರ್ಕ್ ಆನ್ ಎನಿ ಪ್ರಾಜೆಕ್ಟ್ಸ್. ಸೊ ಹಾಗಾಗಿ ನನಗೂ ತುಂಬ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಹೊಸ ಜಾಗ, ಹೊಸ ಜನ. ದ ಟೀಮ್ ನನಗೆ ಹ್ಯಾಂಡಲ್ ಮಾಡ್ತಿರೋದು ಸ್ವಲ್ಪ ತಮಿಳ್ ಟೀಮ್ ಹ್ಯಾಂಡಲ್ ಮಾಡ್ತಿರೋದು. ಸೊ ಈ ಒಂದು ಸ್ಟೋರಿನ 1-2-3 ಜನ ಕನ್ನಡದವ್ರು ಇದ್ದಾರೆ. ಸೊ ಇಟ್ಸ್ ಲೈಕ್ 3-4 members were explaining me. ತುಂಬ ಕನ್ಫ್ಯೂಸಿಂಗ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಡ್ರಾಮ್ಯಾಟಿಕ್ ಏನೋ ಎಕ್ಸ್ಪ್ರೆಷನ್ ಬೇಕು ಅಂತ ಹೇಳ್ತಿದ್ರು. ಸೊ ಸಿನ್ಸ್ ಇಟ್ ಇಸ್ ಮೈ ಫಸ್ಟ್ ಟೈಮ್ ತುಂಬ ನರ್ವಸ್ ಆಗಿದೆ. ಬಟ್ ಐ ವಾಸ್ ರಿಯಲಿ ಟ್ರೈಯಿಂಗ್ ಮೈ ಬೆಸ್ಟ್. ಆ್ಯಂಡ್ ದೆನ್ ಏನಾಯಿತು ಅಂತಂದರೆ ಯಾರೊಬ್ರು ಲೈಕ್ ಪ್ರಾಂಪ್ಟ್ ಯಾರೊಬ್ರು ಕೊಡ್ತಾರೆ ಟೀಮಲ್ಲಿ.
ಸೊ ಅವ್ರು ಸ್ವಲ್ಪ ರೂಡ್ ಆಗಕ್ಕೆ ಸ್ಟಾರ್ಟ್ ಆದ್ರು ಎಂಡಲ್ಲಿ. ಬಿಕಾಸ್ ಅವ್ರೇನೋ ಹೇಳ್ತಿದ್ರು, ನನಗೆ ಅದು ಬರ್ತಾ ಇಲ್ಲ. ಅಂದ್ರೆ ಮೂವ್ಮೆಂಟ್ಸ್ ಅಲ್ಲಿ ಅಂದ್ರೆ ಯಾವಾಗ ಪಾಸ್ ತಗೋಬೇಕು, ಯಾವಾಗ ಮೂವ್ ಆಗಬೇಕು, ಸೊ ಚಿಕ್ಕ ಪುಟ್ಟ ಡೀಟೇಲ್ ಅಲ್ಲಿ ನಾನು ಮಿಸ್ ಔಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ಸೊ ಹಾಗಾಗಿ ನನಗೂ ಒಂದ್ ಕಡೆ ಲೈಕ್ ಐ ಆಮ್ ಫೀಲಿಂಗ್ ವೆರಿ ಎಂಬ್ಯಾರಸ್ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ಅನ್ನೋದು. ಇನ್ನೊಂದ್ ಕಡೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊತಾ ಇದೀನಿ. ಬಟ್ ಪ್ರತಿ ಸಲ ಏನೋ ಒಂದು ಮೂಮೆಂಟ್ ಚೇಂಜ್ ಆಗ್ತಾ ಇದೆ. ಸೊ ಆಮೇಲೆ ಅವರು ಇರಿಟೇಟ್ ಆಗ್ಬಿಟ್ಟು ನನಗೆ ಬೈಬಿಟ್ರು. ಅಂದ್ರೆ ಸ್ವಲ್ಪ ರೂಡಾಗಿ ಮಾತಾಡಿದ್ರು ಫುಲ್ ಸೆಟ್ ಮುಂದೆ. ಸೊ ನಂಗೆ ಸಖತ್ ಬೇಜಾರಾಗೋಯ್ತು. ದೆನ್ ಅವ್ರೇನೋ ನನ್ನ ಪಕ್ಕ ಇದ್ದವರು ನನ್ನ ಕೋ ಆರ್ಟಿಸ್ಟ್ ಹೇಳ ಅವ್ರ ಜೊತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಥರ ಮಾತಾಡ್ಬಾರ್ದಿತ್ತು ಅಂತ ಹೇಳ್ಬಿಟ್ಟು ಅವಾಗ ನಾನು ಮಾತಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ದಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್, ಸ್ವಲ್ಪ ಟೈಮ್ ತಗೊಳುತ್ತೆ ಅಂತೇನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೆ. ನಂಗೆ ಮಧ್ಯದಲ್ಲೇ ಗೊಳೋ ಅಂತ ಅಳು ಸ್ಟಾರ್ಟ್ ಆಗೋಯ್ತು. ಸೊ ಐ ಡೋಂಟ್ ನೋ, ಐ ರಿಯಲಿ ಟೆಲ್ ಮೈ ಸೆಲ್ಫ್ ಬಿಕಾಸ್ ಕೇಳ್ತಾ ಇದ್ರು, ಐ ಯು ಕ್ರೈಂಗ್ ಅಂತ. ಐ ಸೆಡ್ ನೋ ಐ ಆಮ್ ನಾಟ್ ಕ್ರೈಂಗ್. ಅವ್ರ ಜೊತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಂಗೆ ಅಳು ಬಂದ್ಬಿಡ್ತು. ಸೊ ಇಟ್ಸ್ ಲೈಕ್ ಅದಾದ್ಮೇಲೆ ಕಂಟ್ರೋಲ್ ಮಾಡ್ಕೊಂಡೆ ಮತ್ತೆ ಯಾರಾದ್ರೂ ಅದ್ರ ಬಗ್ಗೆ ಬಂದು ಮಾತಾಡಿದ ತಕ್ಷಣ ಮತ್ತೆ ಗೊಳೋ ಅಂತ ಹೇಳೋದು. ಐ ಥಿಂಕ್ ಎಲ್ಲಾ ಹುಡುಗಿರಿಗೂ ಮೇ ಬಿ ಈ ಥರ ಆಗ್ಬೋದು ಅನ್ಸುತ್ತೆ. ನಾನು ಐ ವಾಸ್ ಆಲ್ರೆಡಿ ಟೆರಿಫೈಡ್. ಆಲ್ರೆಡಿ ನನಗೆ ಕರೆಕ್ಟಾಗಿ ಬರ್ತಿಲ್ವಲ್ಲ ಅನ್ನೋದು ಆಲ್ರೆಡಿ ಒಂದು ಇನ್ಸೆಕ್ಯೂರಿಟಿ ಇತ್ತು ಒಳಗಡೆ. ಅದರಲ್ಲೂ ಆಕ್ಚುಲಿ ದ ಟೀಮ್ ವಾಸ್ ವೆರಿ ಸಪೋರ್ಟಿವ್. ನನ್ನ ಪ್ರಕಾರ ಐ ಗಾಟ್ ದ ಅಮೇಝಿಂಗ್ ಟೀಮ್. ಬಿಕಾಸ್ ಡೈರೆಕ್ಟರ್ ಆಗಲಿ ಕ್ರೂ ಮೆಂಬರ್ಸ್ ಆಗಲಿ ಎಷ್ಟು ಸಪೋರ್ಟ್ ಮಾಡಿದೆ. ಇಟ್ಸ್ ಲೈಕ್ ಅವರಿಗೂ ಅರ್ಥ ಆಗ್ತಿದೆ, ಓಕೆ ನನ್ನ ಫಸ್ಟ್ ಟೈಮು ಮತ್ತು ಸ್ವಲ್ಪ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ ಅಂತ. ಸರ್ ಈ ಥರ ಮಾಡ್ಬೋದು ಅಂತ ಹೇಳಿ ಅವರು ತುಂಬ ಎಲ್ಲ ಚೇಂಜಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ದಿಸ್ ಒನ್ ಪರ್ಸನ್ ರಿಯಲಿ ಲೈಕ್ ಮೆಸ್ಡ್ ಅಪ್ ಮೈ ಡೇ ಅಂತ ಹೇಳ್ಬಿಟ್ಟು ಇಟ್ಸ್ ಲೈಕ್ ಆಲ್ಮೋಸ್ಟ್ ರ್ಯಾಪ್ ಅಪ್ ಆಗಬೇಕಿತ್ತು. ಆ ಟೈಮಲ್ಲಿ ಏನೋ ಒಂದು ಸೀನ್ ಇತ್ತು. ಇಟ್ಸ್ ಲೈಕ್ ಲಾಸ್ಟಿಗೆ ಹೀರೋ ಎಂಟ್ರಿ ಬರುತ್ತೆ. ಥ್ರೂಔಟ್ ದ ಡೇ ಹೀರೋ ಎಂಟ್ರಿ ಇರಲಿಲ್ಲ. ಸೊ ಲಾಸ್ಟಲ್ಲಿ ಅವ್ರು ಜಾಯಿನ್ ಆಗ್ತಾರೆ. ಸೊ ನನಗೆ ಅವಾಗ ಸ್ವಲ್ಪ ಲೈಕ್ ಹೊಸದಾಗಿ ಸೀನ್ಗೆ ಎಂಟರ್ ಆದಲ್ಲ. ಸೊ ನಾನು ಸ್ವಲ್ಪ ಅನ್ಕಂಫರ್ಟಬಲ್ ಆಯಿತು. ಐ ವಾಸ್ ಸ್ಟಿಲ್ ಟ್ರೈಂಗ್ ಟು ಪ್ರೊಸೆಸ್ ಏನಾಗ್ತಿದೆ ಸೀನಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ಈ ಸ್ಪೋಕ್ ಟು ಮೀ ರೂಡ್ಲಿ. ಸೊ ಹಾಗಾಗಿ ಅದಾದ್ಮೇಲೆ ಇನ್ನೂ ಬ್ಲಾಗ್ ಮಾಡೋಕೆ ಹೋಗಲಿಲ್ಲ. ನೆನ್ನೆ ಪೂರಾ ಗೊಳೋ ಅಂತ ಹತ್ತಿರೋದು. ಐ ಮೀನ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ಐ ಶುಡಂಟ್ ಬಿ ಸೋ ಹಾರ್ಡ್ ಆನ್ ಮೈ ಸೆಲ್ಫ್, ಐ ನೋ. ಬಟ್ ಆದ್ರೂ ಐಮ್ ಲೈಕ್ ಇಟ್ಸ್ ಓಕೆ ಐ ಲೈಕ್ ಲರ್ನ್. ಓಕೆ ಇದು ಮಾತ್ರ ಆ ಥರ ಮಾಡೋಣ ನಾನು ತಲೆಯಲ್ಲಿ ಹತ್ತಾರು ಯೋಚನೆ ಮಾಡ್ತಿದ್ದೆ. ಸೊ ಹಾಗಾಗಿ ನಿನ್ನೆ ಬ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಐ ಥಿಂಕ್ ನನ್ನ ಕಣ್ಣು ಕೂಡ ಓದಿದೆ. ಸೊ ನೆನ್ನೆ ನಂದು ಅಳೋದು ಕೂಡ ಒಂದು ಸೀನ್ ಇತ್ತು. ಸೊ ಅದರಲ್ಲೂ ಗ್ಲಿಸರಿನ್ ಎಲ್ಲ ಹಾಕಿರ್ತಿದೆ ಕಣ್ಣಿಗೆ. ಸೊ ಕಣ್ಣೆಲ್ಲ ಫುಲ್ ಕೆಂಪುಗಾಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಬಿಕಾಸ್ ನಾನು ತುಂಬ ಮುಂಚೆ ಎಲ್ಲ ಆಪರ್ಚುನಿಟೀಸ್ ನಾನು ತಗೊಳ್ಳಿಲ್ಲ. ಬಟ್ ಈ ಸಲ ನಾನು ಏನು ಅಂದ್ಕೊಂಡೆ ಅಂದರೆ ವಾಟ್ ಎವರ್ ಇಟ್ ಈಸ್ ಓಕೆ ಕಲಿಯೋಣ, ಒಂದು ಲೈಕ್ ಈ ಥರ ಮಾಡೋಣ, ಐ ರಿಲಿ ವಾಂಟ್ ಡೂ ದಿಸ್ ಅನ್ನೋ ಒಂದು ನೋಟಿಂದ ಹೋಗಿದ್ದೆ. ಆ್ಯಂಡ್ ದಟ್ ಈಸ್ ವಾಟ್ ಹ್ಯಾಪನ್ಸ್. ಇವತ್ತು ಏನಿರುತ್ತೆ ಅಂತ ಇವತ್ತೊಂದು ಎಕ್ಸ್ಪೀರಿಯನ್ಸ್ ಮೇಲೂ ಐ ಆಮ್ ವೆರಿ ಲೈಕ್ ಏನಂತಾರೆ ತುಂಬ ನರ್ವಸ್ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಎಷ್ಟಾಗ್ಬೋದು ಏನಾಗ್ಬೋದು ಅನ್ನೋದೊಂದಿದೆ. ಬಿಕಾಸ್ ಇವತ್ತು ಏನೋ ಹಾಸ್ಪಿಟಲ್ ಸೀನ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಗೈಸ್ ಇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಗೊತ್ತಾ ಯಾವಾಗ್ಲೂ. ಐಮ್ ಲೈಕ್ ಹೌ ಕ್ಯಾನ್ ಶಿ ಲುಕ್ ಸೋ ನೈಸ್ ಆಲ್ ದ ಟೈಮ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಜ್ಯುವೆಲ್ರಿ ಅಂತೂ ಏನು ಸಖತ್ತಾಗಿ ಮ್ಯಾಚ್ ಮಾಡ್ತಾರೆ ಗೊತ್ತಾ. ಇವ್ರ ಹತ್ರ ನಾವು ನೋಡ್ಕೊಂಡು ಕಲ್ತ್ಕೋಬೇಕು ಹೆಂಗೆ ತೊಗೋಬೇಕು ಜ್ಯುವೆಲ್ರಿ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಂಗಿದ್ರೆ. ಆ್ಯಂಡ್ ಇವರು ನಮ್ಮ ಕಾಸ್ಟ್ಯೂಮ್ ಎಲ್ಲ ಹೇಳೋರು ಯಾವಾಗಲೂ. ಪ್ರೊಟೆಕ್ಟರ್ ಟು ಹೂ ಆರ್ ಯು ಪ್ರೊಟೆಕ್ಟಿಂಗ್ ಮೀ ಫ್ರಮ್? I am from Tamil You're from yourself? Yeah. So abhi costume? Yeah. Which costume? Guys ನಾನು ನೋಡಿ ಹೆಂಗ್ ತಂದಿದ್ದೆ ಇವರೇ ಮಾಡಿರೋದು ಈ ತರ. என்ன சொல்றாங்க அக்கா? I'm telling you did this mess. You did this mess. I didn't do that. Okay. Which one to wear? It's all here. Guys ಇವಾಗ ಮೇಲ್ಗಡೆ ಲೈಟ್ ಬೇಕು ಅಂತ ಒಂದು ಆರ್ಟಿಫಿಷಿಯಲ್ ಟ್ಯೂಬ್ ಲೈಟ್ ನ ಫಿಕ್ಸ್ ಮಾಡಿ ಅಲ್ಲಿ ಇವಾಗ ಫುಲ್ ಏನೋ ಸೀನ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದ್ರೆ ಫುಲ್ ಮೂಡ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ಎಲ್ಲ ಕ್ಯಾಮ್ರಾ ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಶೂಟ್ ಮಾಡೋದಕ್ಕೆ. ನಂದೊಂದು ಸೀನ್ ಇದೆ ಇವಾಗ. ಸೊ ಅಲ್ಲೊಂದು ಚಿತ್ರ ಕಾಣಿಸ್ತಿದಿಲ್ಲ ಅದು ನಾನೇ ಅಂತೆ. ಸೊ ಆ ಥರ ಇನ್ನೊಂದು ಸೀನ್ ಇದೆ. ಶೋ ವೇರ್ ಅಂಡ್ ಶೋ. ಸೊ ಗೈಸ್ ಇದು ನನ್ನ ಹ್ಯಾಂಡ್ ಬ್ಯಾಂಗಲ್ ಇತ್ತಾಯ್ತಾ. ಸೊ ಅವ್ರದ್ದು ಹಾಕೊಂಡು ಫುಲ್ ಶಿವ ಆಗ್ಬಿಟ್ಟಿದ್ದಾರೆ. ಅದು ಆಕ್ಚುಲಿ ನೆಕ್ ಪೀಸ್ ತರ ಕೂಡ ಹಾಕೋಬಹುದು, ಹೇರಿಗೂ ಹಾಕ್ಬೋದು. ನೈಸ್. ವಿಡಿಯೋ ಐಮ್ ರೆಕಾರ್ಡಿಂಗ್. ಸೊ ಇವಾಗ ಕೈಗೆ ಹಾಕೊಂಡಿದ್ರು. ಯಾರೇ ಮಾಡ್ಸರ್ ನೋಡೋಣ. ವೇರ್ ಆರ್ ಯು ಪ್ರಿಫರಿಂಗ್ ಟು ವೇರ್ ದಿಸ್? Oh my god, creativity. Nice, looks nice. Look here. ಇನ್ನು ನಂದು ಇಲ್ಲಿ ಫುಲ್ ಪ್ರಿಪ್ರೇಷನ್ ಆಗ್ತಿದೆ. ಸೊ ನನ್ನ ಸೀನ್ಗೆ ಇಲ್ಲೊಂದು ಸೀನ್ ಇತ್ತು ಆಯ್ತು. ಆ್ಯಂಡ್
ಆ್ಯಂಡ್ ಕಣ್ಣೆಲ್ಲ ಊದ್ಕೊಂಡ್ಬಿಡಿದೆ ನಂದು. ಫಾರ್ ಯು ಐ ಥಿಂಕ್ ಇಟ್ ವಿಲ್ ಬಿ ಸ್ಮಾಲರ್, ನೋ? ಮೇಬಿ ಯಾ ಇಟ್ ವಿಲ್. Nice, no? I think we can wear it everywhere. Even for feet I can wear now. I feel it. Even for hair you can put it. You can roll it. Completely roll it. ಸೂಪರ್. ಬೇರೆ ಹೆಂಗೆ ಪೋಡ್ಲ ಅಂತ ಏನಕ್ಕೆ ಕನ್ನಡದ ಗೈಸ್ ಇಲ್ಲಿ ನೋಡಿ, ಫುಲ್ ಕ್ಯಾಮ್ರಾಸ್ ಆಲ್ ಆನ್ ಮೀ. She was pregnant. So guys, ಒಂದು ದಿನದಲ್ಲಿ ನನ್ನ ಪ್ರೆಗ್ನೆಂಟ್ ಮಾಡ್ಬಿಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಗೋನಾ ಬಿ ಅ ಮಾಮ್. ಸೊ ಇವಾಗ ನೋಡುವ. ಗೈಸ್ ನಾನು ಲೇಡೀಸ್ ರೂಮಿಗೆ ಬಂದೆ. ನನ್ನ ಮಗು ಅಂದ್ರೆ ಹಿಂಗ್ ಬಂದೆ. ನಮ್ಮ ಡಾಕ್ಟರ್ನ ನೋಡಿ, ಅವ್ರ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರ ಪಾಪ ಬೆಳಗ್ಗೆಯಿಂದ ರೆಡಿ ಆಗಿದ್ದಾರೆ, ಇನ್ನೂ ಅವ್ರ ಸೀನ್ ಬಂದಿಲ್ಲ. ಒಂದ್ ನಿಮಿಷ ಅಲ್ಲೇನೋ ಮಾಡೋದು, ನಾನು ಹೊಟ್ಟೆಗೆ ಮಾಡಿ. ಗೈಸ್ ನೋಡಿ ಏನ್ ಮಜಾ ಮಾಡ್ತಿದ್ವಿ ನಾವು ಶೂಟಿಂಗ್ ಟೈಮಲ್ಲಿ. ಅಕ್ಕ ನೋಡಿ ತ್ರಿವಿಕ್ರಮ್ ಏನ್ ಮಾಡಿದ ನನ್ ಜೊತೆ. ಇಲ್ಲಿ ನೋಡಿ, ಸಚ್ ಸ್ವೀಟ್ ಮಾಮ್. ನಾವಿಬ್ರು ಒಟ್ಟಿಗೆ ಬಿಟ್ಬಿಟ್ರೆ ಮುಗ್ದೋಯ್ತು. ತೋರಿಸ್ಬೇಕು ನಿಮ್ಗೆ. ಏನ್ ತೋರಿಸ್ಬೇಕು? ಹೊಟ್ಟೆನಾ? ನೋಡು, ಹಂಗೆ ನೋಡು, ಏನ್ ಇರ್ಬೋದು ನೋಡು, ಹಂಗೆ. ಈ ಮಗು ನೋಡಿ ಗೊತ್ತಾಯ್ತಾ? ಗೊತ್ತಾಯ್ತಾ? ಬಟ್ಟೆದು ಪಿಲ್ಲ ತರ ಮಾಡಿದ್ದಾರೆ. ಬಟ್ಟೆ ನಿಂಗೂ ಕಟ್ಲಾ? ನಿಂಗೊಂದು ಕಟ್ಟೋಣ. ನೀನೇ ಇದು ಆಕ್ಚುಲಿ, ಗೊತ್ತಾ ನಿಂಗೆ? ನಿನ್ನ ಹೆಸರೇನು? ನಿಶಿತಾ ಅಂತನಾ? ಹಾಯ್ ಹೇಳು. ಹೇಳು ಹಾಯ್ ಅಂತ. ಹಾಯ್ ಏನು? ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಿಪ್ಪಿ ಕೀರ್ತಿ ಅಂತ. ಡಾಟ್ ರೇಷ್ಮಾ. ಏನ್ ಲಾಗ್ ಮಾಡ್ಬೇಕು ಇವತ್ತು? ನಾನು ನಿಮ್ಮ ಹೆಸರೇನು? ಧನುಶ್ರೀ ಅಂತ. ಓಕೆ, ನನ್ನ ಹೆಸರು ಕಿಪ್ಪಿ ಕೀರ್ತಿ ಡಾಟ್ ರೇಷ್ಮಾ. ಯಾರು ಹೇಳ್ಕೊಟ್ಟಿದ್ ನಿಂಗಂತ? ನಮ್ಮೂರು ಕರ್ನಾಟಕ ಅಂತ. ನಮ್ಮ ಊರ ಹೆಸರು ಅರಸೀಕೆರೆ, ಹಾಸನ್ ಡಿಸ್ಟಿಕ್ ಅಂತ. ಅದ್ರ ಮುಂದೆ ಹೋಗಿ ನಮ್ಮ ರಿಯಲ್ ವಿಲೇಜ್. ನಿಮ್ಗೆ ಗೊತ್ತಿದ್ರೆ ಮಾತ್ರ ಬನ್ನಿ. ಗಣ್ಸಿ ಅಂತ. ಥ್ಯಾಂಕ್ ಯು ಫಾರ್ ದಿಸ್ ವ್ಲಾಗ್. ಇವರೆಲ್ಲ ಕುತ್ಕೊಂಡು ನೋಡ್ತಾರೆ. ನನ್ಗೆ You also like and share. Please, this heart give me. Take it and go. Sir, inge parunga. ಧನು ಎಂಟ್ರಿ. ಧನು Guys, now we are doing register marriage scene. So guys, totally 5 days of micro web series shooting, half girlfriend ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅದು ಎಂಡ್ ಆಗ್ತಾ ಇದೆ. ಆ್ಯಂಡ್ ಒಳಗಡೆ ನಂದು ಇನ್ನೊಂದು ಸೀನ್ ಇದೆ. ಐ ಥಿಂಕ್ ನಂದೇ ಲಾಸ್ಟ್ ಸೀನ್ ಇರೋದು. ಸೊ ಅದನ್ನು ಮುಗಿಸ್ಕೊಂಡು ಹೊಡಬೇಕು. ಆ್ಯಂಡ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಸೀರಿಯಲಲ್ಲಾಗಲಿ ಅವರೆಲ್ಲ ಆಗಲಿ ಆ್ಯಕ್ಟ್ ಮಾಡಿರಲಿಲ್ಲ. ಸೊ ಇದು ಸ್ವಲ್ಪ ಸೀರಿಯಲ್ ಆ್ಯಕ್ಟಿಂಗ್ ಥರನೇ ಇತ್ತು. ಸೊ ಇಟ್ ವಾಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್. ಹೊಸ ಟೀಮ್, ತುಂಬ ಖುಷಿ ಆಯ್ತು ಅವ್ರ ಜೊತೆ ಎಲ್ಲ. ಗೊತ್ತಿಲ್ಲ. ಸೊ ಅವ್ರು ನಮ್ಮ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾರೆ ಸರ್. ಆ್ಯಂಡ್ ನಮ್ಮ ಇವರು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾರೆ. ನಮ್ಮ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲ ಇಲ್ಲಿ ಕೂತಿದ್ದಾರೆ. ಸೊ ಇಲ್ಲೊಂದು ಸೀನ್ ಇದೆ ನನ್ನ ಲಾಸ್ಟ್. ಟೋಟಲಿ ನಾನು 5 ಡೇಸಿಂದ ಮಾಡಿದಂಥ ಒಂದು ವ್ಲಾಗ್ನ ನೋಡಿರ್ಬೋದು. ತುಂಬ ಲೆಂತಿ ಕೂಡ ಇರಲಿಲ್ಲ. ಯಾವಾಗ ಟೈಮ್ ಸಿಕ್ಕಿದೆ ಯಾವುದಾದ್ರು ಶೂಟ್ ಮಾಡ್ಬೋದು ಅಂತ ಅನಿಸುತ್ತೆ ಅದನ್ನಷ್ಟೇ ನಾನೊಂದು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಇಟ್ಸ್ ಲೈಕ್ ನಮ್ಮ ಟೀಮಲ್ಲಿ ಪ್ರಾಂಪ್ಟ್ ಕೊಡೋರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಅಂದರೆ ಜೋರಾಗಿ ಮಾತಾಡಿದ್ರು ಅಂತ ಹೇಳಿದ್ನಲ್ಲ. ಸೊ ನೆಕ್ಸ್ಟ್ ಡೇಯಿಂದ ನಾನು ಅವ್ರ ಜೊತೆ ನಾರ್ಮಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಇಟ್ಸ್ ಲೈಕ್
ಒಂದು ಫುಲ್ ಟೀಮ್ ಅಂತ ಅಂದಾಗ ಎಲ್ಲರೂ ತುಂಬ ಇಂಪಾರ್ಟೆಂಟ್ ಇರ್ತಾರೆ. ಸೊ ಅವರು ಪಾಪ ಅವ್ರು ರೂಡ್ ಇದ್ದಿದ್ದು ಅನ್ನೋದು ಅವ್ರಿಗೆ ರಿಯಲೈಸ್ ಆಗಲಿಲ್ಲ. ಬಟ್ ಎನಿವೇಸ್ ಎಲ್ಲಾರ್ದು ಒಂದು ಹೇಳ್ಕೊಡುವಂಥ ಒಂದು ವೇ ಇರುತ್ತೆ. ಸೊ ಅವ್ರು ಆ್ಯಕ್ಚುಲಿ ನನಗೆ ರೂಡ್ ಆದಮೇಲೆ ನಾನು ಇನ್ನೂ ಸ್ವಲ್ಪ ಎಫರ್ಟ್ಸ್ ಹಾಕಿ ಏನು ಮಾಡ್ಬೋದು ಅಂತೆಲ್ಲ ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿ ಅಂತ ಸ್ವಲ್ಪ ನನ್ನ ಆ್ಯಕ್ಟಿಂಗಲ್ಲೂ ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅವರಿಗೆ ಹೋಗೋದಿನೂ ಅಷ್ಟೇ ನಾನು ನಿಮ್ಮಿಂದ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಐ ನೋ ಬ್ಯಾಡ್ ನೋಟಲ್ಲಿ ಸ್ಟಾರ್ಟ್ ಆಯಿತು, ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಐ ಗಾಟ್ ಟು ಮೀಟ್ ಯು ಅಂತೆಲ್ಲ ಹೇಳಿದೆ ಅವ್ರಿಗೆ. ನಿಮ್ಮಿಂದ ತುಂಬ ವಿಷಯಗಳನ್ನ ಕೂಡ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಬಿಕಾಸ್ ಅವ್ರು ನನಗೆ ಪ್ರಾಂಪ್ಟ್ ಜೊತೆಗೆ ಕೆಲವು ಸಲ ಹೆಂಗೆ ಹ್ಯಾಕ್ ಮಾಡಬೇಕು ಅಂತ ಕೂಡ ಹೇಳೋರು ಓಲ್ಡ್ ಟೀಮ್ ನನಗೆ ಗೈಡ್ ಮಾಡಿದ್ದಾರೆ. ಸೊ ಐಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಹೋಲ್ ಆಪರ್ಚುನಿಟಿ ದಟ್ ಐ ಗಾಟ್. ಸೊ ತುಂಬ ಒಳ್ಳೆ ಟೀಮ್ ಇತ್ತು, ತುಂಬ ಖುಷಿ ಆಯಿತು. ಬಿಕಾಸ್ ನಾನು ನ್ಯೂ ಕಮರ್ ಆಗಿದ್ರು ನನಗೆ ಒಂಚೂರು ಕಮ್ಮಿಯಾಗಿ ಏನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ಯಾರೂ ನನಗೆ ಕಮ್ಮಿಯಾಗಿ ಟ್ರೀಟ್ ಮಾಡಿಲ್ಲ. ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಟ್ರೀಟ್ ಮಾಡಿದ್ರು ನನಗೆ. ಬಿಕಾಸ್ ನನಗೆ ಅದೊಂದು ಇನ್ಸೆಕ್ಯೂರಿಟಿ ಇತ್ತು, ಇನ್ಫ್ಲುಯೆನ್ಸರ್ ಅಂತ ಹೇಳಿ ಸ್ವಲ್ಪ ಕೀಳಾಗಿ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈ ಒಂದು ಮೈಕ್ರೋ ವೆಬ್ ಸೀರೀಸ್ ಏನಿದೆ ಇದು ಕೂಕು TV ಆ್ಯಪಲ್ಲಿ ಬರುತ್ತೆ. ಸೊ ನೀವು ಅಲ್ಲಿ ನೋಡ್ಬೋದು. ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ ಮಾಡ್ತೀನಿ. ಸೊ ನೀವು ಅವಾಗ ಹೋಗಿ ನೋಡ್ಬೋದು. ಆನ್ ದ ಸೇಮ್ ನೋಟ್ ನಾನು ಈ ಒಂದು ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಗಿ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.